ನಮಸ್ಕಾರ. ನಿಮ್ಮ ಹೆಸರು? ಸುನಿಲ್ ಅಂತ. ಸುನಿಲ್ ಅಂತ. ಎಷ್ಟು ವರ್ಷದಿಂದ ಕ್ಯಾಬ್ ಡ್ರೈವರ್ ಆಗಿದ್ದು? ಹೆಚ್ಚು ಕಡಿಮೆ 18 ವರ್ಷ ಆಯಿತು. 18 ವರ್ಷದಿಂದನೂ ಇದೇ ಫೀಲ್ಡಲ್ಲೇ ಇದ್ದೀರಾ. ಸೊ ಹೆಂಗೆ ಅನ್ಸುತ್ತೆ ಕ್ಯಾಬ್ ಡ್ರೈವರ್ ಆಗಿ? ಕ್ಯಾಬ್ ಡ್ರೈವರ್ಗಿಂತ ಯಾವ್ದಾರ ಮನೆ ಕೆಲಸ ಮಾಡೋದು ಬಿಟ್ಟು ಒಳ್ಳೇದು ಅನ್ಸುತ್ತೆ. ಇಲ್ಲ ಸರ್, ಸಿಟಿ ಒಳಗೆ ಏನಾಗಿದೆ ಅಂದರೆ ಗಾಡಿ ಓಡಿಸೋದು ತುಂಬ ಕಷ್ಟ ಇದೆ. ಮೊದಲಿನ ಥರ ಟ್ರಾಫಿಕ್ಕು ಮೊದಲಿನ ಥರ ಇಲ್ಲ. ಕೆಲವರು ಬಡವರಂತೂ ಡ್ರೈವರ್ಗಳಾಗಿ ಹುಟ್ಟಬಾರ್ದು. ನಿಮಗೆ ಇಷ್ಟು 18 ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇದ್ದೀರಾ, ಯಾವತ್ತಾದರೂ ಒಂದು ತುಂಬ ಕೆಟ್ಟ ಇನ್ಸಿಡೆಂಟ್ ಏನಾದ್ರು ಆಗಿದೆ ನಿಮ್ಮ ಲೈಫ್? ತುಂಬ ಇದೆ ಸರ್, ತುಂಬ ಆಕ್ಸಿಡೆಂಟೆಲ್ಲ ಕೆಲವು ಇನ್ಸಿಡೆಂಟ್ಗಳು ನಡೀತವೆ. ಕೆಲವು ಕಸ್ಟಮರ್ ಬಂದು ಕುಡ್ಕೊ ಬರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ತಲುಪಿಸೋದಿದೆಯಲ್ಲ, ಅದು ಭಾಳ ಕಷ್ಟ ಇದೆ. ಕೆಲವು ಏನಾಗುತ್ತೆ ಅಂದರೆ ಈಗ ಓಲಾ ಒಬ್ಬರಲ್ಲಿ ಕ್ಯಾಬ್ ಬುಕ್ ಮಾಡ್ತಾರೆ, ಏನೇ ತಪ್ಪು ಮಾಡಲಿ, ಇಲ್ಲ ಡ್ರೈವರೇ ತಪ್ಪು ಮಾಡಿರ್ತಾನೆ, ಕಸ್ಟಮರೇ ತಪ್ಪು ಮಾಡಿರ್ತಾರೆ, ಗೊತ್ತಿರಲ್ಲ. ಬಟ್ ಅವರಿಬ್ಬರು ಮಾಡಿದ್ರೆ ಏನು ನಡೆದಿರುತ್ತೋ ಅಂತಲೂ ಗೊತ್ತಿರಲ್ಲ. ಸೊ ಅಲ್ಲಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ಅಲ್ಲಿರೋರಿಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ನಂಬೋದು ಯಾರನ್ನ? ಕಸ್ಟಮರ್ನೇ ನಂಬೋದು. ಕಸ್ಟಮರ್ ನಾವು ಯಾವತ್ತೂ ರೂರಾಗಿ ನಾವು ಮಾತಾಡೋದೇ ಇಲ್ಲ. ಅವರೇ ಏನಾರು ಒಂದು ಮಾತು ಬೈದ್ರು ಸೈಲೆಂಟ್ ಆಗಿಬಿಡ್ತೀವಿ. ಏಕೆಂದರೆ ಏನಂದರೆ ನಮ್ಮದು ಫ್ಯಾಮಿಲಿ ಇರುತ್ತಲ್ವಾ, ನಾವು ರೂಲಾಗಿ ಮಾತಾಡೋಕ್ಕೂ ಆಗಲ್ಲ. ಯಾಕೆಂದರೆ ಹೆಂಡತಿ ಮಕ್ಕಳು ನೋಡ್ಕೋಬೇಕಲ್ಲ ಫಸ್ಟು. ಈಗ 4 ಜನ ದಿನ ಒಬ್ಬರು ಜಗಳ ಆಡ್ತಾರೆ. ದಿನ 30 ಜನ ಹತ್ರ ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ನಾವು ಡ್ಯೂಟಿ ಮಾಡೋಕ್ಕಾಗಲ್ಲ. ಅವತ್ತೊಂದು ದಿನ ಅಲ್ಲ, ಒಂದು ದಿನದ ಒಬ್ಬನ ಹತ್ರ ಜಗಳ ಆಡ್ಕೊಂಡ್ರೆ ಒಂದು ದಿನದ ಹೊಂಟೋಗುತ್ತೆ. ಆ ಮೂಡ್ ಇರಲ್ಲ ಡ್ಯೂಟಿ ಮಾಡೋಕ್ಕೆ. ಅದಕ್ಕೆ ನಾವೇ ಅನುಸರಿಸ್ಕೊಂಡು ಹೋಗ್ಬಿಡ್ತೀವಿ. ಈಗ ರೋಡಲ್ಲಿ ಯಾವನಾರು ಒಬ್ಬ ಬೈದಾರ, ನೀನೇ ಹೋಗೋಣ ದೊಡ್ಡವನು ಮಾಡ್ತಾರೆ ಸರ್. ರಫಾಗಿ ಮಾತಾಡಿದಾಗಲೂ ನಾವು ಸೈಲೆಂಟ್ ಆಗ್ಬಿಡೋದು ಒಳ್ಳೆಯದು. ಮೊದಲಿನ ಥರ ಜೀವನ ಇಲ್ಲ ಈಗ. ನಾನು ಅದನ್ನೇ ಹೇಳಿದ್ದೀಗ. ಈಗಿರೋ ಹುಡುಗರಲ್ಲೇ ನೀನು ಅಂತ ನೋಡ್ಕೊಂಡು ನಿಂತ್ಕೋತಾರೆ. ಈಗ ನಮ್ಗೆ ಆ ಥರ ಇಲ್ಲ. ಫ್ಯಾಮಿಲಿ ಇರುತ್ತೆ. ನಾಳೆ ದಿವಸ ತಡಿದ ಮನೆಗೆ ಸಾಯಂಕಾಲ ಎಷ್ಟು ಗಂಟೆಗೆ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. ಇಲ್ಲ ಅವನೇನಾದ್ರು ತರ್ತಾನ ಅಂತಾರೆ. ನಾವು ಇವ್ರ ಹತ್ರ ಜಗಳ ಆಡ್ಕೊಂಡು ಪೊಲೀಸವ್ರಿಗೆ ಇವ್ರಿಗೆ ಎಲ್ಲರಿಗೂ ಕೊಡ್ಕೊಂಡು ಹೋದರೆ ಮನೆಗೇನಿರಲ್ಲ. ಅದಕ್ಕೇನು ಯಾರೇ ಏನೇ ಬೈದರೂ ತಲೆಗೆ ಹಚ್ಕೊಳ್ದೇ ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯೂತ್ಗಾಗಲಿ ಇಲ್ಲ ಡ್ರೈವರ್ಸ್ಗೆ ಇಲ್ಲ ಕಸ್ಟಮರ್ಗೆ ಏನಾದ್ರು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಕಸ್ಟಮರು ಕೆಲವರು ಒಳ್ಳೆಯರಿದ್ದಾರೆ ಸರ್, ಎಲ್ಲರೂ ಕೆಟ್ಟವ್ರು ಅಂತನಿಲ್ಲ. ಕೆಲವರು ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನಮ್ಮ ಡ್ರೈವರ್ಗಳು ಇದ್ದಾರೆ, ಕೆಲವರು ಎಲ್ಲರೂ ಕೆಟ್ಟವರಲ್ಲ. ಈಗ ಯಾರೋ ಒಬ್ಬ 100 ಜನದಲ್ಲಿ 10 ಜನ ಕೆಲಸ ಮಾಡಿದ್ರೆ 100 ಜನಕ್ಕೂ ಕೆಟ್ಟ ಹೆಸರನ್ನ ಅದು ಒಬ್ರು ಮಾಡಿದ್ರೆ ಅದು ಆ ಫೀಲ್ಡಲ್ಲಿ ಯಾರು ಇದ್ದಾರೆ ಎಲ್ಲರಿಗೂ ಬಂದ್ಬಿಡುತ್ತೆ ಅದು. ಈಗ ಒಂದು ಯಾವ್ದಾದ್ರು ಒಂದು ಕೆರೆ ಇರುತ್ತೆ, ಕೆರೆಗೆ ಒಂಚೂರು ವಿಷ ಹಾಕಿದ್ರೆ ಮೀನೆಲ್ಲ ಸೋದೋಗುತ್ತಾ, ಹೋಲ್ ಕೆರೆನೇ ಹಾಳಾಗೋಗುತ್ತೆ, ಎಲ್ಲ ಹಾಳಾಗೋಗುತ್ತೆ. ಆ ಥರ ಯಾವತ್ತಿದ್ರು ರಾಜನ್ ಥರ ಇರಬೇಕು ಅನ್ಸಿರಿ, ಇರೋಕ್ಕಾಗಲ್ಲ. ಅಟ್ಲೀಸ್ಟ್ ಇದ್ರಲ್ಲಾರ ಇರ್ತೀವಿ. ನಾನು ಕೆಲವ್ರು ಹೋಗೋರು ಸರಿ ಇರಲ್ಲ, ನಾವು ಹೋಗ್ತಾ ಇರ್ತೀವಿ, ನಾವೇ ಸರಿ ಇರಲ್ಲ. ಬಟ್ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಕಿಂಗು ಅಂತ ಯಾರೂ ಇಲ್ಲ. ಸೊ ಎಲ್ಲ ಒಂದು ಸಿಚುವೇಶನ್ ಒಂದು ಟೈಮ್ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ. ಈ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ನಾವು ಸಾಲ ಬೇಕು ಅಂತ ಮಾಡಲ್ಲ. ಏನಾರ ಇನ್ನೊಂದು ಮುಂದೆ ಅರಿಬೇಕು, ಏನೋ ಒಂದು ಮಾಡಬೇಕು ಅಂತ ಹೋಗ್ತಾನೆ. ಬಟ್ ಅದಾಗಲ್ಲ. ಯಾರ 100ಕ್ಕೆ 10% ಗೆದ್ದಿದ್ದಾರೆ. ಎಲ್ಲರೂ ಗೆಲ್ಲೋದು ತುಂಬ ಕಷ್ಟ ಇದೆ. ಜೀವನ ಮಾಡ್ತಾಯಿದ್ದೀವಿ, ಮಗನ ಸಾಕ್ತೀವಿ, ಎಲ್ಲ ಇದು ಮಾಡ್ತೀವಿ. ಬಟ್ ಆ ಥರ ಮಾಡ್ಕೊಳ್ಳೋರು ಸಾಲ ಮಾಡ್ಕೊಂಡು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮಾಡ್ಕೊಂಡಿದ್ದಾರೆ ಸರ್. ನಮ್ಮ ಇದರಲ್ಲಿ ಡ್ರೈವರ್ಗಳು ಕೆಲವರು ನಿದ್ದೆ ಇಲ್ಲದೇ ಟೆನ್ಷನ್ ತೊಗೊಂಡು ಹಾರ್ಟ್ ಅಟ್ಯಾಕ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಮೊನ್ನೆ ರೀಸೆಂಟಾಗಿ ನನ್ನ ಹುಡುಗನೇ ಯಾರೋ ಫ್ರೆಂಡ್ಸ್ ಒಬ್ಬ ಗಾಡೀಲಿ ಮನಗಿದಂಗೆ ಸೋತೋಗ್ಬಿಟ್ಟಿದ್ದ ಹಾರ್ಟ್ ಅಟ್ಯಾಕ್ ಆಗಿ. ಅದನ್ನು ಯಾರಿಗೆ ಅಂತ ಹೇಳ್ಕೊತಾನೆ, ಯಾರಿಗೆ ಹೇಳೋಕ್ಕಾಗುತ್ತೆ ಹೇಳಿ. ಮೇನು ಏನಂದರೆ ರಸ್ಟ್ ಇಲ್ಲ, ಕಂಟಿನ್ಯೂಸ್ ಆಗಿ ಓಡಿಸ್ತಾರೆ. ಲೈಫು ಹಿಂಗೆ ರಾಜನ್ ಥರ ಖುಷಿಯಾಗಿ ಚೆನ್ನಾಗಿಲ್ಲ ಅಂತ ನಮ್ಮ ಕಡೆಯಿಂದ ಬೆಸ್ಟ್ ಮಾಡ್ತೀವಿ. ನೋಡೋಣ ಫ್ಯೂಚರಲ್ಲಿ ನೆಕ್ಸ್ಟ್ ಟೈಮ್ ನೀವು ಮತ್ತೆ ನಮಗೆ ಸಿಕ್ಕಾಗ ಬೇರೆ ಥರ ಏನಾದರೂ ಸಿಗ್ಬೋದು. ಸೊ ಖುಷಿಯಾಗಿರಿ ಹಿಂಗೆ ರಾಜನ್ ಥರ. ಇಲ್ಲ ಸರ್, ಎಷ್ಟೇ ಕಷ್ಟ ಇರಲಿ ಖುಷಿಯಾಗಿರಬೇಕು. ಯಾವತ್ತಿದ್ರು ಮಕ್ಕಳು ಮುಂದೆ ಖುಷಿಯಾಗಿದ್ರೇ ಲೈಫೇ ಅಲ್ಲ. ನಾವು ಎಷ್ಟೇ ಕಷ್ಟಪಟ್ಟು ನಾನು ಅದನ್ನೇ ಎಷ್ಟೇ ಕಷ್ಟ ಬಿದ್ದರೂ ಮನೇಲಿ ಚೆನ್ನಾಗಿರಬೇಕು ಅಷ್ಟೇ. ತುಂಬವರೆಗೂ 15-20 ವರ್ಷ ತುಂಬವರೆಗೂ ಅವ್ರಿಗೆ ಗೊತ್ತಾಗಲ್ಲ. ಅವರು ತುಂಬ ಯಾವ ಎಡ್ಗಿ ಪಡ್ಗಿ ಏಟು ಬಿದ್ದಾದ್ಮೇಲೆ ಅವರು ತಿಳ್ಕೊತಾರೆ. ನಿಮ್ಮ ಕಡೆಯಿಂದ ನಮ್ಮ ವ್ಯೂವರ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಲಾಸ್ಟಲ್ಲಿ. ನನ್ನ ಪ್ರಕಾರ ಏನಂದರೆ ಸರ್, ಓದಿರೋರು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಬರಬೇಡಿ. ಇರೋದು ಹೇಳ್ಬೇಕು. ಅವನೇನು ಸಂಪಾದನೆ ಮಾಡಿಬಿಡ್ತಾನೆ ಅಂತಲ್ಲ, ಬಟ್ ಬೇರೆ ಜೀವನ ಮಾಡ್ಬೋದಲ್ಲ ಸರ್. ಸೊ ಇದು ಬಿಟ್ಟು ಬೇರೆ ಏನಾದರೂ ಬೇರೆ ಮಾಡಲಿ ಸರ್. ಇದು ಕೆಲವ್ರಿಗೆ ಒಳ್ಳೇದು ಅನ್ಸ್ಬೋದು, ಕೆಲವ್ರಿಗೆ ಕೆಟ್ಟು ಅನ್ಸ್ಬೋದು. ಇದು ಹೋಯ್ತದ್ದು ರಸ್ಟ್ ಇಲ್ಲ ಮನ್ಸಿಗೆ. ಹೆಲ್ತ್ ಮೇಲೆ ಮುಖ್ಯ ಅಲ್ವಾ. ಈಗ ಏನು ಹೇಳ್ತಾರೆ ಅಂದರೆ, ಈಗ ಹೆಲ್ತ್ ಮುಖ್ಯ ಇದ್ರೆ ತಾನೆ. ಈಗ ನೋಡಿ, ನಾವು ಈಗ ಬೆಳಗ್ಗೆಯಿಂದ ಗಾಡೀಲಿ ಕೂತಿರ್ತೀವಿ, 10 ನಿಮಿಷ ಎಲ್ಲರೂ ಓಡಾಡೋಣ ಅಂದ್ರೆ ಕಷ್ಟ. ಯಾಕೆಂದರೆ ಅಲ್ಲಿ ಡ್ಯೂಟಿ ಆಗಿರಲ್ಲ. ತಿರ್ಗಿ ನಾಳೆ ಇನ್ನೊಂದು ಇದು ಮಾಡಬೇಕು, ತಿರ್ಗಿ 24 ಗಂಟೆ ಹೋಗ್ತಾನೆ ಇರುತ್ತೆ. ಅದೇ ಬೇರೆ ಕೆಲಸ ಮಾಡಿದ್ರೆ 8 ಅವರ್ ಕೆಲಸ ಮಾಡಿ ಮನೆಗೆ ಹೋಗ್ತಾನೆ, ರಶ್ ಸಿಗುತ್ತೆ. ನಾನು ಅದಕ್ಕೋಸ್ಕರ ಓದಿರೋನು ಬೇರೆ ಕೆಲಸ ಮಾಡಲಿ ಅಂತೇಳಿ ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ದೆ. ಬಟ್ ಆವಾಗಿದ್ದರೆ ನೆಮ್ಮದಿ ಈಗಿಲ್ಲ.
ಈ ನೆಮ್ಮದಿಗೋಸ್ಕರ ಡಿಪಾರ್ಟ್ಮೆಂಟಿಗೆ ಬರಬೇಡಿ ಅನ್ನೋದಷ್ಟೇ. ತುಂಬ ಥ್ಯಾಂಕ್ಸ್ ಅಣ್ಣ ನಿಮ್ಮ ಜೊತೆ ಮಾತಾಡ್ಬಿಟ್ಟು. ಧರ್ಮ ಮಾರ್ಗದಲ್ಲಿ ನಡೆಯುವ ಒಳ್ಳೆಯ ಕಾರ್ಯ ಮಾಡುವ ಸಚ್ಚಾರಿತ್ರ್ಯದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ. ಪರಿಸ್ಥಿತಿಗಳು ಅವನ ಜೀವನದ ಸುಖಕ್ಕೆ ಅಡ್ಡಿಯಾಗುವುದಿಲ್ಲ. ಸಮಾಜದಲ್ಲಿ ಸಮ್ಮಾನ ಹಾಗೂ ಮನಸ್ಸಿನಲ್ಲಿ ಸದಾ ಸಂತೋಷವಿರುವುದು. ಅರ್ಥಾತ್ ಒಳ್ಳೆಯ ನಡತೆ ಭವಿಷ್ಯದಲ್ಲಿ ಯಾವುದೇ ಸುಖದ ಮಾರ್ಗವಲ್ಲ. ಒಳ್ಳೆಯ ನಡತೆಯೇ ಸ್ವಯಂ ಸುಖವಾಗಿದೆ. ಅಥವಾ ಕೆಟ್ಟ ನಡತೆ ಭವಿಷ್ಯದಲ್ಲಿ ಯಾವುದೇ ದುಃಖಕ್ಕೆ ಮಾರ್ಗವಲ್ಲ. ಅಧರ್ಮ ಅದೇ ಕ್ಷಣ ದುಃಖವನ್ನು ಉತ್ಪನ್ನ ಮಾಡುತ್ತದೆ. ಧರ್ಮದಿಂದ ಸುಖವಲ್ಲ, ಧರ್ಮವೇ ಸ್ವಯಂ ಸುಖವಾಗಿದೆ.